ಕುವೆಂಪು ಮತ್ತು ಬಸವಣ್ಣ ಅವರ ಸಾಮಾಜಿಕ ಕಳಕಳಿ ಎತ್ತಿ ಹಿಡಿದು ಮತ್ತು ಮೌಢ್ಯಗಳನ್ನು ಒಡೆದೋಡಿಸಿ ಮನುಷ್ಯರನ್ನ ಬೆಸೆಯುವ ಜೊತೆಗೆ ಪ್ರೀತಿಸಿದ ಯುವ ಜೋಡಿಗೆ ಮದುವೆ ಮಾಡುವ ಮೂಲಕ ಸಾಮಾಜಿಕ ಕಳಕಳಿಯನ್ನು ಎತ್ತಿ ಹಿಡಿದು ಜಾತ್ಯತೀತ ಸಮಾಜ ನಿರ್ಮಾಣಕ್ಕೆ ನಾಂದಿ ಹಾಡುವ ಕಾರ್ಯಕ್ರಮವನ್ನು ಡಾಕ್ಟರ್ ಅದ್ದೆ ಮಂಜಣ್ಣ ಅವರ ನೇತೃತ್ವದಲ್ಲಿ ನೆರವೇರಿಸಲಾಯಿತು. ಇಂದು ಅದ್ದೆ ಗ್ರಾಮದಲ್ಲಿ ಡಾಕ್ಟರ್ ಅದ್ದೆ ಮಂಜಣ್ಣ ಅವರ ನೇತೃತ್ವದಲ್ಲಿ ದೊಡ್ಡಬಳ್ಳಾಪುರ ತಾಲೂಕು ಲಂಬಾಣಿ ಸಮುದಾಯಕ್ಕೆ ಸೇರಿದ ಹುಡುಗಿ ಶಿಲ್ಪ ಹಾಗೂ ಯಲಹಂಕ ತಾಲೂಕು ಒಕ್ಕಲಿಗ ಹುಡುಗನಾದ ಸಂದೀಪ್ ಇವರ ವಿವಾಹವನ್ನು ಅದ್ದೆ ಗ್ರಾಮದ ತಿಮ್ಮರಾಯಪ್ಪ ದೇವಸ್ಥಾನದಲ್ಲಿ ನೂರಾರು ಮುಖಂಡರುಗಳ ಮತ್ತು ಗ್ರಾಮಸ್ಥರ ಸಮ್ಮುಖದಲ್ಲಿ ನೆರವೇರಿಸಲಾಯಿತು. ಈ ವಿವಾಹ ಕಾರ್ಯಕ್ರಮವು 2 ತಾಲೂಕುಗಳನ್ನು ಬೆಸೆಯುವ ಮೂಲಕ ಮತ್ತು ಪ್ರೀತಿಸಿದ ಯುವಕ ಯುವತಿಯರ ಸಂಬಂಧಿಕರನ್ನು ಬೆಸೆಯುವ ಕಾರ್ಯಕ್ರಮವಾಗಿತ್ತು. ವಿವಾಹ ಕಾರ್ಯಕ್ರಮವು ಹೆಸರುಘಟ್ಟ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಡಾಕ್ಟರ್ ಅದ್ದೆ ಮಂಜಣ್ಣ, ಯಲಹಂಕ ಗ್ರಾಮಾಂತರ ಅಧ್ಯಕ್ಷರಾದ ಅವಲಹಳ್ಳಿ ಶ್ರೀನಿವಾಸ್, ಪ್ರೊಫೆಸರ್ ಪ್ರಕಾಶ್ ಮಂಟಾಲ, ಹೆಸರುಘಟ್ಟ ಎಸ್ಸಿ ಘಟಕದ ಅಧ್ಯಕ್ಷರಾದ ಗೋವಿಂದ ರಾಜ್, ಸಾಮಾಜಿಕ ಜಾಲತಾಣದ ಹನುಮಂತರಾಜು, ರೈತ ಮುಖಂಡರಾದ ಬಸವರಾಜ್ ಲಿಂಗನಹಳ್ಳಿ, ಯುವ ಮುಖಂಡರಾದ ಬಾಬು ಕಾಕೋಳ್, ಸಂತೋಷ್ ಅದಿ ವಿಶ್ವನಾಥ್ಪುರ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್ ಕಾರ್ಲಾಪುರ, ವಕೀಲರಾದ ಹರೀಶ್ ತರಳಬಾಳು ಮಠದ ಜಿಲ್ಲಾ ಕಾರ್ಯದರ್ಶಿ ವಿಶ್ವನಾಥ್ ಬಾತಿ ಹಾಗೂ ಹಲವಾರು ಮುಖಂಡರ ಸಮ್ಮುಖದಲ್ಲಿ ನೆರವೇರಿತು. ಅವರಿಬ್ಬರು ಕೂಡ ಪ್ರೀತಿ ಮಾಡಿ ಮದುವೆ ಆಗಿದ್ದಾರೆ. ಈ ಪ್ರೀತಿಯ ಮಹತ್ವ ಎಷ್ಟು ಅಂದ್ರೆ ಮನುಷ್ಯ ಒಲಂ ಅಂತ ಒಂದೇ ಒಲಂ ಅನ್ನೋ ಸತ್ಯವನ್ನು ನಾವೆಲ್ಲ ಅರ್ಥ ಮಾಡ್ಕೊಬೇಕು. ಅನೇಕರು ತಂದೆ ತಾಯಿಗಳು ವ್ಯಥೆ ಪಡ್ತಾರೆ. ನಮ್ಮೆಲ್ಲ ಗೆಳೆಯರು ಬಂದಿದ್ದಾರೆ. ಗಂಗರಾಜ್ ಅವರು ಮತ್ತೆ ನಮ್ಮ ವಿಜಯ್ ಕುಮಾರ್ ಅವರು, ಸುರೇಶ್ ಇದ್ದಾರೆ. ಯಾವ್ದಾದ್ರು ಹೆಸರು ಮಕ್ಕಳಿಗೆ ಬಂದಿದೆ ಅನ್ನೋದು ನಿಮ್ಮ ಮುಂದೆ ನಾನು ವಿವರಿಸಿಕೆ. ಕಣ್ಣಿನಲ್ಲಿ ಪ್ರಾಣ ತೆರೆಯೊಂದು ಸರಿದಾಗ ಸಂಜೀವನ ಅಕ್ಷತೆಯು ಈಗ ನಾಚುತ್ತ ಕೆಂಪಗಾಗಿದೆ. ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ. ಇವತ್ತು ನಡೆದದ್ದು ಒಂದು ವಿಶೇಷವಾದ ವಿವಾಹ. ಯಾತಕ್ಕಾಗಿ ಅಂದರೆ ಹುಡುಗ ದೊಡ್ಡಬಳ್ಳಾಪುರ ತಾಲೂಕಿನ ಹುಡುಗಿ ಯಲಹಂಕ ತಾಲೂಕಿನ ಹುಡುಗ ಸಂದೀಪ್ ಮತ್ತು ಶಿಲ್ಪ ಇಬ್ಬರ ವಿವಾಹ ಇವತ್ತು ವೈಜ್ಞಾನಿಕ ಮತ್ತು ವೈಚಾರಿಕ ತಳಹದಿಯ ಮೇಲೆ ನಡೀತು. ಅವರು ದೇವರು ಮತ್ತು ಬೇರೆ ಬೇರೆ ಭಯ ಭಕ್ತಿ ಪೂಜೆ ಪುನಸ್ಕಾರಗಳು ಆಯಿತು. ಅದರ ಜೊತೆ ಒಳಗೆ ವೈಚಾರಿಕವಾಗಿ ಕುವೆಂಪು ಅವರ ಮಂತ್ರಮಾಂಗಲ್ಯ ಸೂತ್ರದ ಬೋಧನೆ ಆಯಿತು. ನಾವು ಗ್ರಾಮೀಣ ಭಾಗದ ತಳಮಟ್ಟದ ಜನರ ಮನಸ್ಸುಗಳಲ್ಲಿ ಆಗಬೇಕಾಗಿರೋ ಬದಲಾವಣೆನ ಕ್ರಮೇಣವಾಗಿ ಬದಲಾಯಿಸಬೇಕು. ಆ ಅಂಶಕ್ಕೆ ಈ ಮದುವೆ ಒಂದು ಸಾಕ್ಷಿ ಅನ್ನೋದನ್ನು ನಾನು ಇವತ್ತು ಹೇಳ್ತೀನಿ. ದೊಡ್ಡ ದೊಡ್ಡ ಶ್ರೀಮಂತರು ಉಳ್ಳವರು ಅಂತರ್ಜಾತಿ ಮದುವೆಗಳನ್ನ ಮಾಡಿದ್ರೆ ಅವು ದೊಡ್ಡ ಸಮಸ್ಯೆ ಅಲ್ಲ. ಆದರೆ ಬಡ ಜನರ ಮೇಲೆ ಈ ಅಂಶ ಏರಿದ್ದಾರೆ. ಯಾರೋ ಕಟ್ಟುಪಾಡುಗಳನ್ನು ಮಾಡಿದಂಥವ್ರು, ವೈದಿಕ ಧರ್ಮದವರು. ಸೊ ಅದನ್ನು ತ್ಯಜಿಸಿ ಇವತ್ತು ನಾವು ಇವ್ರ ಮದುವೆಯನ್ನು ಮಾಡಿದ್ದೀವಿ. ಹುಡುಗಿ ಒಂದು ತಾಂಡ ಹುಡುಗಿ, ಅಂದರೆ ಲಂಬಾಣಿ ಸಮುದಾಯದ ಹುಡುಗಿ, ಹಾಗೆ ಒಕ್ಕಲಿಗ ಸಮುದಾಯದ ಹುಡುಗ. ಇವರಿಬ್ಬರು ಪ್ರೀತಿಯಿಂದ ಬಾಳಬೇಕು. ಪ್ರೀತಿ ಇರೋದ್ರಿಂದನೇ ಈ ಭೂಮಿ ಇನ್ನೂ ಉಳಿದಿದೆ ಅನ್ನೋ ನಂಬಿಕೆ ನನ್ನದು ಆಗಿದೆ. ಬಸವಣ್ಣನವ್ರದ್ದು, ಕುವೆಂಪು ಅವ್ರದ್ದು, ಕನಕದಾಸರದ್ದು, ಅಂಬೇಡ್ಕರ್ ಅವ್ರದ್ದು ಎಲ್ಲರ ಕನಸು ಅದೇ ಆಗಿದೆ. ಮನುಷ್ಯರು ಜಾತಿಗೊಂದೊಂದು ಬ್ಲಡ್ ಗ್ರೂಪ್ ಇಲ್ಲ. ಬ್ಲಡ್ ಗ್ರೂಪ್ ಇರೋದು 4-5 ಬ್ಲಡ್ ಗ್ರೂಪು ಜಗತ್ತಿನ ಮೇಲೆ ಎಲ್ಲರದೂ. ಸೊ ಹಾಗಾಗಿ ಜಾತಿ ಅನ್ನೋದು ಒಂದು ಮಿತ್ತು. ಅದು ತುಂಬ ಧನ್ಯವಾದಗಳಾಯಿತು ಮಂಜಣ್ಣವರು, ಅದ್ದೆ ಮಂಜಣ್ಣವರು ಮದುವೆ ಮಾಡಿಸಿರೋದಕ್ಕೆ. ಅದಕ್ಕೆ ಯಾವಾಗೂ ಚಿರಋಣಿಯಾಗಿರ್ತೇನೆ. ವರದಿ ಹನುಮಂತರಾಜು, ಯಲಹಂಕ.